ನರಸಿಂಹಸ್ಯ ಶ್ರಿಯಂ ದಿಶತು ಮೇ ನಖಃ ಸ್ವಭಕ್ತಾಭೀಷ್ಟದಾನಾಯ ಸಮುಪಾತ್ತ ದಶಾಕೃತೇಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಕ್ಷೇತ್ರ ತಮಿಳುನಾಡಿನ ದಿವ್ಯ ಕ್ಷೇತ್ರ, ನಾಮಕಲ್ ಕ್ಷೇತ್ರ, ನಾಮಗಿರಿ ಎಂಬುದಾಗಿ ಪುರಾಣದಲ್ಲಿ ಪ್ರಸಿದ್ಧವಾಗಿದೆ. ನರಸಿಂಹದೇವರು ತನ್ನ ಭಕ್ತಾಗ್ರೇಸರನಾದಂತಹ ಪ್ರಹ್ಲಾದರಾಜರಿಗೆ ವರವನ್ನು ನೀಡಿ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ಆ ದಿವ್ಯ ಭವ್ಯ ರೂಪವನ್ನು ಲಕ್ಷ್ಮೀ ಅಮ್ಮನವರು ನೋಡೋಕ್ಕೆ ಆಗದೆ ಇಲ್ಲಿ ತಪಸ್ಸಿಗೆ ಕುಳಿತಾಗ ಅದೇ ರೂಪವನ್ನು ತೋರಿಸಿರತಕ್ಕಂಥ ದಿವ್ಯ ಕ್ಷೇತ್ರ. ಇದನ್ನು ಈ ಆಂಜನೇಯರ್ ಸಂಜೀವಿನಿ ಪರ್ವತವನ್ನು ಹೇಗೆ ತೆಗೆದುಕೊಂಡು ಬಂದರೂ ಅದೇ ರೀತಿಯಾಗಿ ಈ ದೊಡ್ಡ ಪರ್ವತ ಇದು ಸಾಲಿಗ್ರಾಮ ರೂಪವಾದದ್ದು. ಇಂತಹ ಸಾಲಿಗ್ರಾಮವನ್ನು ತೆಗೆದುಕೊಂಡು ಬಂದು ನಾವು ಸಂಧ್ಯಾ ಆನ್ಯಕವನ್ನು ಮುಗಿಸಿಕೊಂಡು ಬರ್ತೇವೆ ಅಂತ ಹೇಳಿದಾಗ ತಾಯಾರ ಕೈಯಲ್ಲಿ ಕೊಟ್ಟಾಗ, ತಾಯಾರು ಇಲ್ಲಿ ಕೆಳಗಿಟ್ಟಾಗ ಇದೇ ದೊಡ್ಡ ಮಲೆಯಾಗಿ ಒಂದು ಪರ್ವತವಾಗಿ ಇದು ಪರಿಣಾಮಗೊಂಡಿದೆ. ಇದನ್ನು ನಾಮಗಿರಿ ಎಂಬುದಾಗಿಯೂ ಕೂಡ ಪುರಾಣದಲ್ಲಿ ಹೇಳ್ತಾರೆ. ಇಂತಹ ಒಂದು ದಿವ್ಯ ಕ್ಷೇತ್ರದಲ್ಲಿ ನರಸಿಂಹದೇವರು ಅತ್ಯಂತ ವಿರಾಟ್ ರೂಪದಿಂದ ಇಲ್ಲಿ ವಿರಾಜಮಾನರಾಗಿದ್ದಾರೆ. ಬದಿಯಲ್ಲಿ ನರಸಿಂಹದೇವರು ಹಿರಣ್ಯಕಶಿಪುವನ್ನು ಸಂಹಾರ ಮಾಡುವಂಥ ಮತ್ತೊಂದು ರೂಪ, ವರಾಹಸ್ವಾಮಿಯ ರೂಪ, ತ್ರಿವಿಕ್ರಮ ರೂಪ ಇತ್ಯಾದಿಗಳು ಉಪ ದೇವತಾ ರೂಪವಾಗಿ ಇಲ್ಲಿದೆ. ಪ್ರಧಾನವಾಗಿ ನರಸಿಂಹದೇವರು ಇಲ್ಲಿ ವಿರಾಜಮಾನರಾಗಿದ್ದಾರೆ. ಇಂತಹ ಕ್ಷೇತ್ರ ಯುಗ ಯುಗಗಳ ಇತಿಹಾಸ ಇರುವಂತಹ ಕ್ಷೇತ್ರ. ವ್ಯಾಸರಾಯರು, ಪುರಂದರದಾಸರೇ ಮೊದಲಾಗಿರ್ತಕ್ಕಂಥವರು ಇಲ್ಲಿ ಬಂದು ಹೋಗಿದ್ದಾರೆ. ಪುರಂದರದಾಸರು ಈ ಕ್ಷೇತ್ರದ ವಿಜಯದಾಸರು, ಪುರಂದರದಾಸರೆಲ್ಲ ಈ ಕ್ಷೇತ್ರವನ್ನು ತಮ್ಮ ಕೃತಿಗಳಲ್ಲಿ ಕೊಂಡಾಡಿದ್ದಾರೆ. ಕಲಿಯುಗದ ಕಾಮಧೇನು ಕಲ್ಪವೃಕ್ಷರಾದ ರಾಘವೇಂದ್ರ ಸ್ವಾಮಿಗಳವರು ಇಲ್ಲಿಗೆ ಬಂದು ನಾಮಕಲ್ಲ ನರಸಿಂಹಮುಪೇತ್ಯ ಎಂಬುದಾಗಿ ರಾಘವೇಂದ್ರ ವಿಜಯದಲ್ಲಿ ಬಹಳ ವಿಸ್ತಾರವಾಗಿ ರಾಯರ ಈ ಕ್ಷೇತ್ರದ ಪರ್ಯಟನೆಯನ್ನು ವರ್ಣನೆ ಮಾಡಿದ್ದಾರೆ. ಅಂತಹ ದಿವ್ಯ ಕ್ಷೇತ್ರಕ್ಕೆ ನಾವಿವತ್ತು ದರ್ಶನವನ್ನು ಪಡೆದಿದ್ದೇವೆ. ಪೂರ್ವಾಶ್ರಮದಲ್ಲಿಯೂ ಚಿಕ್ಕ ಮಗುವಾಗಿದ್ದಾಗ 1977ನೇ ಇಸ್ವಿಯಲ್ಲಿ ನಮ್ಮ ಪರಮೇಷ್ಠಿ ಗುರುಗಳು ಶ್ರೀ ಸುಜೀಂದ್ರ ತೀರ್ಥರ ಕಾಲದಲ್ಲಿ ಇಲ್ಲಿಗೆ ಬಂದದ್ದು. ಅದೇ ರೀತಿಯಾಗಿ ದರ್ಶನವನ್ನು ಪಡೆದದ್ದು ನಮ್ಮ ಪರಮ ಗುರುಗಳ ಕಾಲದಲ್ಲಿ ಇಲ್ಲಿ ಬಂದದ್ದು, ನಮ್ಮ ಪೂರ್ವಾಶ್ರಮದಲ್ಲಿ ಬಂದದ್ದು, ಪೀಠಾಧಿಪತಿಗಳಾದ ಮೇಲೆ 2ನೇ ಬಾರಿ ಇಲ್ಲಿ ಬಂದದ್ದು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಂಡು ಸಮಸ್ತ ಲೋಕಕ್ಕೆ ಎಲ್ಲ ಉಪದ್ರವಗಳು ಪರಿಹಾರವಾಗಲಿ, ಎಲ್ಲರಿಗೂ ಕ್ಷೇಮವಾಗಲಿ, ಎಲ್ಲ ರೀತಿಯಾದ ರಕ್ಷಣೆ ಅನ್ನುವಂಥದ್ದು ನಮ್ಮ ದೇಶಕ್ಕೆ, ನಮ್ಮ ತಮಿಳುನಾಡು ರಾಜ್ಯಕ್ಕೆ, ನಮ್ಮ ಶ್ರೀಮಠಕ್ಕೆ ಎಲ್ಲ ರೀತಿಯಾಗಿ ಇರಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸಿ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಇಲ್ಲಿ ದರ್ಶನ ಮತ್ತು ವರವಯ್ಯದ ಸ್ವಾಗತ ಇತ್ಯಾದಿಯನ್ನು ದೇವಸ್ಥಾನದ ಆಡಳಿತ ಮಂಡಳಿ, AC ಅವರು, ಎಕ್ಸಿಕ್ಯೂಟಿವ್ ಆಫೀಸರ್ ಅವರೆಲ್ಲರೂ ಕೂಡ ಬಹಳ ಚೆನ್ನಾಗಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ದೇವಸ್ಥಾನದ ಭಟ್ಟಾಚಾರ್ಯರು, ಅರ್ಚಕರುಗಳು ಬಹಳ ಸುಶ್ರಾವ್ಯವಾಗಿ, ಸುಸ್ವರವಾಗಿ, ಉಚ್ಚಸ್ವರದಿಂದ ಇಲ್ಲಿ ಕ್ಷೇತ್ರದ ಮಹಿಮೆಯನ್ನು, ಕ್ಷೇತ್ರದ ದೇವತೆಯನ್ನು ಮಂತ್ರಸ್ತೋತ್ರಗಳಿಂದ ಪೂಜಿಸಿ ಮಧ್ವಾಚಾರ್ಯರು ರಚನೆ ಮಾಡಿದ ನಖಸ್ತುತಿಯ ಪಾರಾಯಣವನ್ನು ಕೂಡ ಮಾಡಿ ಮತ್ತು ಸಪ್ತಮ ಸ್ಕಂದದ ಸತ್ಯಂ ವಿಧಾತಂ ಅನ್ನುವಂತಹ ಶ್ಲೋಕವನ್ನು ಕೂಡ ಹೇಳಿ ದೇವರ ದರ್ಶನವನ್ನು ನಮಗೆ ಮಾಡಿಸಿದ್ದು ಬಹಳ ಸಂತೋಷವನ್ನು ತಂದಿದೆ. ಎಲ್ಲರಿಗೂ ಕ್ಷೇಮವಾಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ.